ನಮಸ್ಕಾರ ವೀಕ್ಷಕರೇ, ನಾನು ಸವ್ಯಸಾಚಿ ಕಿಚನ್ಗೆ ಸ್ವಾಗತ. ಇವತ್ತನ್ನು ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡೋಣ ಅಂತ ಅಕ್ಕಿ ನೆನೆಸ್ಕೊತಾ ಇದ್ದೀನಿ. ನಾನು ಇವತ್ತು ಸ್ಟೋರ್ ಅಕ್ಕಿನೇ ತೊಗೊಳ್ತಾ ಇದ್ದೀನಿ. ನೋಡಿ, ಇದು ಒಂದೂವರೆ ಕಪ್ ಇದರಲ್ಲಿ ನಾನು ಅಳತೆ ಮಾಡಿ ಹಾಕ್ತೀನಿ. ನೋಡಿ, ಇದರಲ್ಲಿ 1.5 ಕಪ್ಪು ನಾನು ಅಕ್ಕಿ ಹಾಕ್ತೀನಿ. ನೋಡಿ ನೋಡಿ 1.5 ಕಪ್ ಅಕ್ಕಿ ಹಾಕ್ತಿದ್ದೀನಿ. ಇದರಲ್ಲಿ ಅರ್ಧ ಕಪ್ಪು ಉದ್ದಿನಬೇಳೆ ಹಾಕ್ತಿದ್ದೀನಿ. ನೋಡಿ ಸ್ನೇಹಿತರೆ, ಉದ್ದಿನಬೇಳೆ ಅರ್ಧ ಕಪ್ ಇದೆ. ಇದು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣಂತೆ. ವಾಶ್ ಮಾಡಿಕೊಂಡು ನೆನೆಗೆ ಹಾಕೋಣ. ನಾನು ಸಂಜೆ ರಾತ್ರಿ 10 ಗಂಟೆಗೆ ಅದನ್ನು ರುಬ್ಬುವಾಗ ನಿಮಗೆ ತೋರಿಸ್ತೀನಿ. ಇದನ್ನು ವಾಶ್ ಮಾಡಿ ಚೆನ್ನಾಗಿ ಒಂದು 2, 3, 4 ಸರಿ ಚೆನ್ನಾಗಿ ತೊಳಿಬೇಕು. ತೊಳೆದು ವೈಟ್ ಕಲರ್ ಬರಬೇಕು ಅಕ್ಕಿ. ಏನು ಅದು ಗಲೀಜು ಇಲ್ಲದೇ ಅದು ಪೌಡ್ರ್ ಥರ ಇರುತ್ತೆ, ಅದೆಲ್ಲ ರಿಮೂವ್ ಮಾಡಬೇಕು. ಮಾಡಿಕೊಂಡು ಒಂದು 5-6 ಗಂಟೆ ನೆನೆಸ್ಕೊಬೇಕಾಗುತ್ತೆ. ನಾನು ತೋರಿಸ್ತೀನಿ ನೆನೆಸ್ಕೊಳ್ಳೋದು ರುಬ್ಬುವಾಗ ನಿಮ್ಗೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈಗ ನಾನು ಅಕ್ಕಿ ನೆನೆಸಿದೆ. 5 ಗಂಟೆ ನಾನು ನೆನೆಸಿದ್ದೀನಿ ಅಕ್ಕಿನ. ನೋಡಿ, ಉದ್ದಿನಬೇಳೆ ನೆಂದಿದೆ, ಅಕ್ಕಿ ನೆಂದಿದೆ. ಇದಕ್ಕೆ ನಾನು ಊಟಕ್ಕೆ ಮಾಡಿರೋಂಥ ರೈಸ್ ಸೇರಿಸ್ತಾ ಇದ್ದೀನಿ. ಅದು ಅನ್ನ ಉಳಿದಿರುತ್ತಲ್ಲ, ಊಟಕ್ಕಾಗಿ ಮುಕ್ಕಿರೋ ಅನ್ನ ಆಗಲಿ, ಇಲ್ಲಾಂದರೆ ಇದನ್ನೇ ಬೇಕಾದ್ರೆ ಇದನ್ನೇ ಮಾಡ್ಕೊಂಡು ನೀವು ಅದನ್ನು ಸೇರಿಸ್ಕೊಬೋದು. ನೋಡಿ, ನಾನು 1 ಬಟ್ಲಷ್ಟು ಅನ್ನ ಸೇರಿಸ್ತಾ ಇದ್ದೀನಿ, ದೊಡ್ಡ ಬಟ್ಲಷ್ಟು. ಇದು ಮಾಡಿದ್ರೆ ಏನಾಗುತ್ತೆ, ಇಡ್ಲಿ ಸಾಫ್ಟಾಗಿ ಬರುತ್ತೆ. ಇದನ್ನು ನಾನು ನೋಡಿ ಈ ಥರ ಸಾಫ್ಟಾಗಿ ಬರುತ್ತೆ. ಈ ಥರ ಸೇರಿಸ್ಕೊಂಡು ಅಕ್ಕಿ ಮಿಕ್ಸ್ ಮಾಡಿ ನಾವು ತರಿಯಾಗಿ ರುಬ್ಕೊಬೇಕಾಗತ್ತೆ. ನೈಸಾಗೇನು ಬೇಡ. ಈ ಉದ್ದಿನಬೇಳೆ ನಾವು ನೈಸ್ ರುಬ್ಬಬೇಕಾಗತ್ತೆ. ನೋಡಿ, ಉದ್ದಿನಬೇಳೆ ನೆನೆಸಿದ್ದೀನಿ. ಇದು ರುಬ್ಕೊಂಬರ್ತೀನಿ ಉದ್ದಿನಬೇಳೆನ. ನೋಡಿ, ಈಗ ನೈಸಾಗಿ ಪೇಸ್ಟ್ ಆಗಿದೆ. ಈಗ ಇದು ನಾನು ಈ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಉದ್ದಿನಬೇಳೆ ನಾನು ಸಪ್ರೇಟಾಗಿ ರುಬ್ತಾ ಇದ್ದೀನಿ, ಅಕ್ಕಿ ಜೊತೆ ಸೇರಿಸಿಲ್ಲ. ಈಗ ನೈಸ್ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಸ್ಮೂತಾಗಿ. ಈಗ ಇದಕ್ಕೆ ನಾನು ಅಕ್ಕಿನೂ ಮತ್ತು ಅನ್ನ ಮಿಕ್ಸ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕೋದು ಬೇಡ. ನಮಗೆ ಅದಕ್ಕೆ ಇಡ್ಲಿಗೆ ಅದಕ್ಕೆ ಎಷ್ಟು ಬೇಕು ನಾವು ಅಷ್ಟಕ್ಕೆ ರುಬ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈಗ ನಾನು ಇಡ್ಲಿ ಹಿಟ್ಟನ್ನು ರುಬ್ಕೊಂಡಿದ್ದೀನಿ. ನಾನು ಇದರ ಉದ್ದಿನಬೇಳೆ ಜೊತೆ ಸೇರಿಸ್ತಾ ಇದ್ದೀನಿ. ಇನ್ನೊಂದು ಸರಿ ಆಗುತ್ತೆ, ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈಗ ಆಗಿದೆ. ಇದನ್ನು ಓವರ್ನೈಟ್ ನೆನೆಸ್ಕೊಳೋಣಂತೆ. ರಾತ್ರಿ ಎಲ್ಲ ನಾನೇನು ಇದು ಮತ್ತೆ ಮಿಕ್ಸ್ ಮಾಡೋಕ್ಕೇನು ಹೋಗೋದಿಲ್ಲ. ಬೆಳಗ್ಗೆ ನಾನು ತೋರಿಸ್ತೀನಿ ಯಾವ ಥರ ಅದು ಉಪ್ಪು ಹಿಂಗೆ ಬರೆಸ್ಬೇಕು, ಸೋಡಾನು ಹಾಕಬೇಕು. ಬೆಳಗ್ಗೆ ಬರೆಸ್ಕೊಂಡು ನಾವು ಮಾಡೋಣಂತೆ. ಈಗ ಬೆಳಗ್ಗೆ ನಾನು ತೋರಿಸ್ತೀನಿ. ನೋಡಿ ವೀಕ್ಷಕರೇ, ನಾನು ರಾತ್ರಿ ನೆನೆಸಿಡಿರುವಂಥ ಹಿಟ್ಟನ್ನ ತೋರಿಸ್ತಾ ಇದ್ದೀನಿ. ಈಗ ಯಾವ ಥರ ಇದು ಬಂದು ಉಬ್ಬಿದೆ ಅಂತೇಳಿ. ನೋಡಿ, ನಾನು ರಾತ್ರಿ ಏನು ಮಿಕ್ಸ್ ಮಾಡಿರಲಿಲ್ಲ. ನೋಡಿ, ಉದ್ದಿನಬೇಳೆ ಮೇಲೆ ಬಂದಿದೆ. ಇದು ಹಿಟ್ಟು ಈ ಥರ ಇದೆ. ನಾವೀಗ ಇದಕ್ಕೆ ಉಪ್ಪು ಸೇರಿಸ್ಕೊಳೋಣಂತೆ. ಉಪ್ಪನ್ನು 1-2 ಚಿಟಿಕೆ ಸೋಡಾ ಪುಡಿ, ಅಡುಗೆ ಸೋಡಾ ನೋಡಿ ನಾನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಸ್ವಲ್ಪ ಮೇಲೆ ಒಂಚೂರು ನೀರು ಹಾಕ್ಕೊಳೋಣಂತೆ, ಒಂಚೂರು ಹೊಂದ್ಕೊಳ್ಳೋಂಗೆ. ನೋಡಿ, ಹಾಕ್ಕೊಂಡು ಮಿಕ್ಸ್ ಮಾಡೋಣ ಅದು ಇಡ್ಲಿ ಹಿಟ್ಟು. ಚೆನ್ನಾಗಿ ಇದು ಮಿಕ್ಸ್ ಕೊಟ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಹದವಾಗಿ ಉಬ್ಬಿ ಬಂದಿದೆ. ಇದು ಇಡ್ಲಿನ ನೆಕ್ಸ್ಟ್ ಇಡ್ಲಿಗೆ ಬೇಯಿಸ್ಕೊಳೋಣಂತೆ. ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇಡ್ಲಿ ಸ್ಟ್ಯಾಂಡಿಗೆ ಇಟ್ಟು ನೋಡಿ ಸ್ನೇಹಿತರೆ, ಈ ಥರ ಈ ಹದಕ್ಕೆ ಬಂದಿದೆ ಇಡ್ಲಿ ಹಿಟ್ಟು. ನಾನು 2 ಇಂಗ್ರೀಡಿಯೆಂಟ್ಸ್ ಹಾಕಿರೋದು, ಒಂದು ಉದ್ದಿನಬೇಳೆ, ಒಂದು ಸ್ವಲ್ಪ ಅಕ್ಕಿ ಜೊತೆಯಲ್ಲಿ ಸ್ವಲ್ಪ ಅನ್ನ ಮಿಕ್ಸ್ ಮಾಡಿದ್ದೀನಿ. ನಾವು ಊಟದನ್ನ ಏನು ಊಟ ಮಾಡ್ತೀವಿ ಅದನ್ನು ಉಳಿದಿರೋವಂಥದ್ದು ಅನ್ನನ, ಇಲ್ಲಾಂದರೆ ಬೇಕು ಅಂದರೆ ಮಾಡ್ಕೊಂಡು ಸೇರಿಸ್ಕೊಬೋದು. ಒಂದು ದೊಡ್ಡ ಬಟ್ಲಲ್ಲಿ 1 ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ ನಾನು. ಮತ್ತಿನ್ನೇನು ಬೆರೆಸಿಲ್ಲ ನಾನು. ನೋಡಿ, ಈಗ ಚಟ್ನಿಗೆ ರೆಡಿ ಮಾಡ್ಕೊಳೋಣಂತೆ. ಚಟ್ನಿಗೆ ಏನೇನು ಬೇಕು ಅಂದರೆ, ನಾನು ಕಡಲೆಬೀಜ ಚಟ್ನಿ ಮಾಡ್ತಾಯಿದ್ದೀನಿ ಇವತ್ತು. ನೋಡಿ, ಒಂದು ದೊಡ್ಡ ಒಂದು 3/4 ಗ್ಲಾಸಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ಹೆಚ್ಚು ಕಡಿಮೆ 100-150 ಗ್ರಾಮ್ ಇರ್ಬೋದು ಇದು ಕಡಲೆಬೀಜ. ಒಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು.
ಮತ್ತು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಹಿಡಿಯಷ್ಟು ಇವಾಗ ಇಲ್ಲ, ಒಂದು 2-3 ಕಡ್ಡಿ ಇದೆ, 3 ಕಡ್ಡಿ ಇದೆ ಕರ್ಬೇವಿನ ಸೊಪ್ಪು, ಅದನ್ನು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಅದನ್ನು ಇದು ಫಸ್ಟು ಇದನ್ನು ಹುರ್ಕೊಳ್ಳೋಣ ಕಡಲೆ ಬೀಜ. ಆಮೇಲೆ ಇದು ಹಸಿಮೆಣ್ಸಿನ್ಕಾಯಿನ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಹಸಿಮೆಣ್ಸಿನ್ಕಾಯಿನ ಕರ್ಬೇವಿನ ಸೊಪ್ಪನ್ನ ತೋರಿಸ್ತೀನಿ ನಾನು ವೀಕ್ಷಕರೇ. ನೋಡಿ ವೀಕ್ಷಕರೇ, ಈಗ ನಾನು ಸ್ಟವ್ ಹಚ್ತೀವಿ. ಒಂದು ಪಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಪಾನಿಗೆ ನಾನು ಕಡಲೆ ಬೀಜ ಸೇರಿಸ್ತಾಯಿದ್ದೀನಿ, ಶೇಂಗಾ ಬೀಜ. ಇದನ್ನು ಒಂದು ಫಸ್ಟು ಹೈ ಫ್ಲೇಮಲ್ಲಿ ಇಟ್ಕೊಬೇಕು, ಇದು ಬಿಸಿ ಆಗೋವರೆಗೂ. ಆಮೇಲೆ ಇದು ಹದಕ್ಕೆ ಬರಬೇಕು ಅಂದರೆ ಒಂದು ಲೋ ಮೇಲೆ ಮಧ್ಯಮ ಉರಿನಲ್ಲಿ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ನೋಡಿ, ಇದು ಗೊತ್ತಾಗುತ್ತೆ ನಿಮಗೆ ಎಷ್ಟು ಹದ ಉರಿದಿದೆ ಅನ್ನೋದು ಒಂದು ಗೊತ್ತಾಗುತ್ತೆ ನಿಮಗೆ. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ನೋಡಿ ವೀಕ್ಷಕರೇ, ಇದಾಗಿದೆ ನೋಡಿ, ಇದು ಚಟಪಟ ಅಂತಿದೆ ಇದು ಕಡಲೆ ಬೀಜ. ಈಗ ಇದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ಅಂತ. ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿನ ಹುರಿಬೇಕಲ್ಲ, ಅದು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಬೇಕಾಗತ್ತೆ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ, ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ರೆಡಿ ಆಗುತ್ತೆ ನೋಡಿ. ಇವೆಲ್ಲ ಸೇರಿಸಿ ನಾನು ಮಿಕ್ಸಿ ಮಾಡ್ಕೊತೀನಿ. ಕಡಲೆ ಬೀಜ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಇದನ್ನು ಫ್ರೈ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಅದೆಲ್ಲ ಸೇರಿಸ್ಕೊಂಡು ನಾನು ಮಿಕ್ಸಿ ಮಾಡ್ಕೊತೀನಿ. ಮಿಕ್ಸಿ ಮಾಡಿ ನಿಮಗೆ ತೋರಿಸ್ತೀನಿ ವೀಕ್ಷಕರೇ. ನೋಡಿ, ಈ ಥರ ಸೇರಿಸ್ಕೊತಾ ಇದ್ದೀನಿ ನಾನು ಇಡ್ಲಿ. ಸೇರಿಸ್ಕೊಳ್ಳೋಣಂತೆ. ಈಗ ನಾನು ಇಡ್ಲಿ ಪಾತ್ರೆಗೆ ಇಟ್ಕೊತಾ ಇದ್ದೀನಿ. ಇದು ಊರಿನ ಸ್ಟವ್ ಹಚ್ಬಿಟ್ಟು ಊರಿಗೆ ಇಟ್ಬಿಟ್ಟು ನೋಡಿ ಇದನ್ನು ಬೇಯಿಸ್ಕೊಳ್ಳೋಣಂತೆ. ನೋಡಿ ಸೈತು ಇದು ಒಂದು 8-10 ನಿಮಿಷ ಬೆಂದರೆ ಸಾಕು, ನಮಗೆ ಮೃದುವಾದ ರುಚಿಯಾದ ಇಡ್ಲಿ ರೆಡಿ ಆಗುತ್ತೆ. ನೋಡಿ ವೀಕ್ಷಕರೇ, ನಾನೀಗ ಚಟ್ನಿ ರುಬ್ತಾ ಇದ್ದೀನಿ, ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ನಾನು ಕಡಲೆ ಬೀಜನ ಹುರಿದಿದ್ನಲ್ಲ, ಅದನ್ನು ಈ ಥರ ಹೊಟ್ಟು ತೆಗೆದ್ಬಿಟ್ಟು ಈ ಥರ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ನಾನು ಹುರ್ಗಡ್ಲೆ ಸೇರಿಸ್ತೀನಿ. ನೋಡಿ, ಒಂದು 3 ಸ್ಪೂನ್ ಇದೆ ಇದು ಹುರ್ಗಡ್ಲೆ ಸೇರಿಸ್ಕೊಳ್ಳೋಣಂತೆ. ರುಚಿಗೆ ತಕ್ಕ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ನಾನು ಇದಕ್ಕೆ ಒಂದು ಬಾಣಲಿ ಇಟ್ಟಿದ್ದೀನಿ ಸಣ್ಣದೊಂದು. ಇದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಸೇರಿಸ್ತಾ ಇದ್ದೀನಿ. ಚಟ್ನಿಗೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡಂತೆ. ಇದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ, ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ತೀವಿ. ನೋಡಿ, ಇದು ಉದ್ದಿನ ಸ್ವಲ್ಪ ಒಗ್ಗರಣೆಯಲ್ಲಿ ಸ್ವಲ್ಪಕ್ಕೆ ಒಂಬಣ್ಣ ಬರಬೇಕು ಉದ್ದಿನಬೇಳೆ. ಒಂದು ಇದರಲ್ಲಿ ಮಧ್ಯದಲ್ಲಿ ನಾವು ಒಗ್ಗರಣೆ ಕೊಟ್ಕೊಬೇಕಾಗುತ್ತೆ. ನೋಡಿ, ಈಗ ರುಚಿಯಾದ ಚಟ್ನಿ, ಕಡಲೆ ಬೀಜ ಚಟ್ನಿ ರೆಡಿಯಾಗಿದೆ. ನೋಡಿ, ಈ ಕಡೆ ಬೇಯ್ತಾ ಇದೆ. ಇನ್ನೊಂದು 1 ನಿಮಿಷ 2 ನಿಮಿಷ ಆಗಲಿ, ನಾನು ಸರ್ವ್ ಮಾಡ್ತೀನಿ. ನೋಡಿ ವೀಕ್ಷಕರೇ, ಈಗ ಇಡ್ಲಿ ರೆಡಿಯಾಗಿದೆ. ಇದಕ್ಕೊಂಚೂರು ಮೇಲೆ ನೀರು ಚಿಮುಕ್ಸೋಣ, ಯಾಕೆಂದರೆ ತೆಗಿವಾಗ ಅಂಟಬಾರ್ದು ಅಂತ ಅಷ್ಟೇ. ನೋಡಿ, ತೋರಿಸಿ. ನೋಡಿ, ಮೃದುವಾದ ಇಡ್ಲಿ ನಮಗೆ ರೆಡಿಯಾಗಿದೆ. ನೀವು ಈ ಥರ ಒಂದು ಮಾಡ್ಕೊಳ್ಳಿ, ನೀವು ಮತ್ತೆ ಹೋಟ್ಲಿಗೆ ಹೋಗೋದಿಲ್ಲ ಇಡ್ಲಿ ತಿನ್ನೋಕ್ಕೆ, ಆ ಥರ ಆಗಿಬಿಡುತ್ತೆ. ನೋಡಿ, ಚಟ್ನಿ ರೆಡಿಯಾಗಿದೆ. ಈಗ ಚಟ್ನಿನ ತೋರಿಸ್ತೀನಿ. ನೋಡಿ, ಬಿಸಿಯಾದ ರುಚಿಯಾದ ಇಡ್ಲಿ ರೆಡಿಯಾಗಿದೆ.